ರೀಲ್ಸ್ ಕೆಲವೇ ಸೆಕೆಂಡ್ಗಳ ವಿಡಿಯೋ, ಆದರೆ ಕೆಲವೊಮ್ಮೆ ಒಂದು ಕ್ಷಣದ ನಿರ್ಧಾರ ಜೀವನವನ್ನೇ ಬದಲಿಸಿ ಬಿಡುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಡಲೆ ಸಮುದ್ರ ತೀರದಲ್ಲಿ ನಡೆದ ಘಟನೆ ಈಗ ಹಲವರ ಮನಸ್ಸಿಗೆ ನೋವು ತಂದಿದೆ. ಮಹಾರಾಷ್ಟ್ರದ ಪುಣೆ ಮೂಲದ 26 ವರ್ಷದ ಐಟಿ ಉದ್ಯೋಗಿ ಜೀವನ್ ಭಟ್ರಾಯ್ ತಮ್ಮ 5 ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಬಂದಿದ್ದರಂತೆ. ಕೆಲವು ದಿನಗಳ ಕಾಲ ಸಮುದ್ರ ತೀರದ ಸೌಂದರ್ಯ ನೋಡುತ್ತಾ ನೆನಪುಗಳನ್ನು ಸೆರೆ ಹಿಡುತ್ತಾ ಸಮಯ ಕಳೆದಿದ್ರು. ಆ ದಿನ ಅವರ ಪ್ರವಾಸದ ಕೊನೆಯ ದಿನ. ಚೆಕ್ಔಟ್ ಮಾಡಿ ಹಿಂದಿರುಗುವ ಮುನ್ನ ಒಂದು ರೀಲ್ಸ್ ಮಾಡೋಣ, ಒಂದು ವಿಡಿಯೋ ತೆಗೆಯೋಣ ಅನ್ನೋ ಯೋಚನೆ ಬಂತಂತೆ. ಸಮುದ್ರ ತೀರದಲ್ಲಿ ಎಲ್ಲರೂ ಖುಷಿಯಾಗಿ ಸಮಯ ಕಳೆಯುತ್ತಿದ್ರು. ಕ್ಯಾಮ್ರಾ ಓಡ್ತಿತ್ತು, ನಗು ಇತ್ತು, ಅಲೆಗಳ ಸದ್ದು ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಖುಷಿಯ ಕ್ಷಣ ಆತಂಕವಾಗಿ ಬದಲಾಯಿತು. ರೀಲ್ಸ್ ಮಾಡುವ ವೇಳೆ ಜೀವನ್ ಸಮುದ್ರ ಕಡೆ ಇಳಿದಾಗ ಅಲೆಗಳ ಹೊಡೆತ ಜೋರಾಗಿತ್ತು. ಒಂದು ಅಲೆ ಇನ್ನೊಂದು ಅಲೆ ನೋಡ್ತಾ ಆತ ನೀರಿನೊಳಗೆ ಕೊಚ್ಚಿಕೊಂಡು ಹೋದ. ಸ್ನೇಹಿತರು ಬೆಚ್ಚಿ ಬಿದ್ದರು, ಕೂಗಿದ್ರು, ಸಹಾಯಕ್ಕೆ ಓಡಿದ್ರು. ಆದರೆ ಸಮುದ್ರದ ಶಕ್ತಿ ಮುಂದೆ ಕ್ಷಣಗಳು ಕೈತಪ್ಪಿದ್ವು. ನಂತರ ಕರಾವಳಿಯ ಕಾವಲು ಪಡೆ, ಸ್ಥಳೀಯ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಆರಂಭಿಸಿದ್ರು. ಆದರೆ ಆ ವೇಳೆಯವರೆಗೂ ಜೀವನ್ ಪತ್ತೆಯಾಗಿರಲಿಲ್ಲ ಎಂದು ವರದಿಯಾಗಿದೆ. ಈ ಘಟನೆ ಒಂದು ಪ್ರಶ್ನೆ ಕೇಳ್ತದೆ. ರೀಲ್ಸ್ ಮಾಡೋದು ತಪ್ಪಲ್ಲ, ನೆನಪುಗಳನ್ನು ಉಳಿಸಿಕೊಳ್ಳುವುದು ತಪ್ಪಲ್ಲ, ಆದರೆ ಒಂದು ವಿಡಿಯೋಗಾಗಿ ಅಪಾಯದ ಹತ್ತಿರ ಹೋಗೋದು ಬೇಕಾ? ಸಮುದ್ರ ತುಂಬ ಸುಂದರವಾಗಿ ಕಾಣ್ತದೆ, ಆದರೆ ಅದರ ಶಕ್ತಿ ಕೆಲವೊಮ್ಮೆ ಊಹಿಸಲಾಗದ್ದು. ಶಾಂತವಾಗಿ ಕಾಣುವ ನೀರಿನಲ್ಲಿ ಏಕಾಏಕಿ ಬಲವಾದ ಅಲೆಗಳು ಇರಬಹುದು. ಒಂದು ರೀಲ್ಸ್ ಮತ್ತೆ ಮಾಡಬಹುದು, ಒಂದು ಫೋಟೋ ಮತ್ತೆ ತೆಗಿಬಹುದು, ಆದರೆ ಒಂದು ಜೀವ ಹಿಂದಿರುಗೋದಿಲ್ಲ. ಪ್ರವಾಸಕ್ಕೆ ಹೋದಾಗ ಒಂದು ನೆನಪಿಟ್ಟುಕೊಳ್ಳೋಣ. ಮೊದಲು ಸುರಕ್ಷತೆ, ನಂತರ ಸೆಲ್ಫಿ, ವಿಡಿಯೋ, ರೀಲ್ಸ್. ಜಾಗೃತಿ ಇದ್ದರೆ ನೆನಪುಗಳು ಖುಷಿಯಾಗಿರ್ತವೆ. ಅವಸರ ಇದ್ದರೆ ಅದೇ ನೆನಪು ನೋವಾಗಬಹುದು. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.